ಯೋಗ ಆಸನ. ಯೋಗ ಅಂದ್ರೆ ಏನು? ಮನಸ್ಸು ದೇಹ ಆತ್ಮವನ್ನ ಒಕ್ಕೂಡಿಸೋ ವಿದ್ಯೆ. ಆಸನ ಅಂದ್ರೆ ಏನು? ಮನಸ್ಸು ದೇಹ ಆತ್ಮವನ್ನ ಒಕ್ಕೂಡಿಸೋ ವಿದ್ಯೆಗೆ ಸಪೋರ್ಟ್ ಮಾಡುವ ವಿಚಾರಗಳು ಆಸನ. ಸೊ ಆಸನದ ಜೊತೆಗೆ ಯೋಗ ಏನು? ಮನಸ್ಸು ಆತ್ಮ ದೇಹವನ್ನ ಒಕ್ಕೂಡಿಸೋ ಒಂದು ಸ್ಟೇಜಿಗೆ ಹೋಗೋದಕ್ಕೆ ಹೆಲ್ಪ್ ಮಾಡುವ ಒಂದು ವಿಚಾರ ಆಸನ. ಮನಸ್ಸನ್ನ ಹೇಗೆ ಹಿಡಿಯೋದು? ಮನಸ್ಸು ಅಂತನ್ನೋದೇ ಉಸಿರು. ಮನಸ್ಸು ಅಂದ್ರೆ ಏನು? ಉಸಿರು. ಉಸಿರಿಲ್ಲ ಅಂದ್ರೆ ಮನಸ್ಸಿಲ್ಲ. ಶ್ವಾಸವೇ ಉಸಿರಾಟ. ಆ ಉಸಿರಾಟವೇ ಮನಸ್ಸು. ಉಸಿರಾಟ ಇಲ್ಲ ಅಂದ್ರೆ ಮನಸ್ಸಿಲ್ಲ. ಮನಸ್ಸು ಆತ್ಮ ಎರಡು ಸೇರ್ಕೊಂಡಿದೆ. ಎಷ್ಟು ಸತಿ ಹೇಳಿದ್ದೀನಿ ನಿಮಗೆ, ಆತ್ಮ ಮನಸ್ಸು ಎರಡು ಜೊತೆ ಸೇರ್ಕೊಂಡಿದೆ. ಉಸಿರಾಟ ಇರೋ ತನಕ ಆತ್ಮ ಇದೆ. ಆತ್ಮ ಇಲ್ಲ ಅಂದ್ರೆ ಮನಸ್ಸಿಲ್ಲ. ಸೊ ಉಸಿರಾಟವೇ ಆತ್ಮ, ಉಸಿರಾಟವೇ ಮನಸ್ಸು. ಸೊ ಮನಸ್ಸನ್ನ ಹಿಡಿಬೇಕು ಅಂದ್ರೆ ಉಸಿರಾಟದ ಜೊತೆಗೆ ನೀವು ಆಟ ಆಡಬೇಕು. ಅದೇನಾಟ? ಪ್ರಪ್ರಥಮ ಆಸನ. ಆಸನ ಮಾಡುವಾಗ್ಲೇನೆ ಕಾಲನ್ನ ಬೆಂಡು ಮಾಡುವಾಗ, ಕಾಲನ್ನ ತಿರುಗಿಸುವಾಗ, ಸೊಂಟನ್ನ ಬೊಗ್ಗಿಸುವಾಗ, ತಲೆನ ತಿರುಗಿಸುವಾಗ, ಎತ್ತುವಾಗ, ಮಾಡುವಾಗ ಗಾಳಿಯನ್ನ ತಗೋಬೇಕು, ಗಾಳಿಯನ್ನ ಬಿಡಬೇಕು, ಗಾಳಿಯನ್ನ ತಗೋಬೇಕು, ಗಾಳಿಯನ್ನ ಬಿಡಬೇಕು. ಇನ್ನೊಂದು ಯೋಗಾಸನದಲ್ಲಿ ಒಂದು ಆಸನ ನೀವು ಹಾಕ್ತೀರಾ ಅಂತ ಇಟ್ಕೊಳ್ಳಿ, ಒಂದು 10 ಸೆಕೆಂಡ್ ಆಸನದಲ್ಲಿ ಇರಬೇಕು ನೀವು. ಹಸ್ತಪಾದಾಸನ. ಎರಡು ಕೈಯನ್ನು ಮೇಲಿಂದ ತಂದು ನಿಮ್ಮ ಪಾದದ ಹತ್ತಿರ ಇಟ್ಟು ಬೊಗ್ಗೋದು. ಅದು ಬೊಗ್ಗಿದ ತಕ್ಷಣ ಎದ್ದೇಳಬಾರದು. ಬೊಗ್ಗಿ 10 ಕೌಂಟ್ ಎಣಿಸಬೇಕು. ಎಣಿಸಿದಾಗ ಉಸಿರನ್ನ ಹಿಡಿಬೇಕು. ತಿರುಗಿ ಎದ್ದಾಗ ಉಸಿರನ್ನ ತಗೋಬೇಕು. ಬಿಡುವಾಗ ಉಸಿರನ್ನ ಬಿಡಬೇಕು. ಬಿಟ್ಟ ಮೇಲೆ 10 ಸೆಕೆಂಡ್ ನೀವು ನೆಲದಲ್ಲಿ ಇರಬೇಕು. ಆವಾಗ ಉಸಿರಾಟದ ನಿಯಂತ್ರಣ ಬರುತ್ತೆ ನಿಮಗೆ. ಯೋಗಾಸನ ಅಂತನ್ನೋದೇ ಉಸಿರಾಟದ ಜೊತೆಗೆ ಮಾಡುವ ವಿದ್ಯೆ. ಸೊ ನೀವು ಕಂಟ್ರೋಲ್ ಮಾಡೋದಕ್ಕೆ ಬೇಕಾದ ವಿಧಾನಗಳನ್ನು ಕೊಟ್ಟಿದ್ದಾನ ಪ್ರತ್ಯಾಹಾರದಲ್ಲಿ. ಸೊ ಇದು ನಿಮ್ಮ ದೇಹದಲ್ಲಿರುವ ಅಂಗಗಳನ್ನ ಮ್ಯಾನಿಪುಲೇಟ್ ಮಾಡೋದ್ರ ಮೂಲಕವಾಗಿ ನಿಮ್ಮ ಉಸಿರಾಟವನ್ನು ನಿಯಂತ್ರಣ ಮಾಡಿ ಮನಸ್ಸನ್ನ ನಿಯಂತ್ರಣ ಮಾಡಬಹುದು. ಅದಕ್ಕೆ ಯೋಗಾಸನ ಮಾಡಿದ್ರೆ ಒಂದು ಶಿಸ್ತು ಬಂದ್ಬಿಡುತ್ತೆ ಮನುಷ್ಯನಿಗೆ. ಯೋಗಾಸನದಿಂದಲೇ ಎಲ್ಲ ಸಿಗೋದಿಲ್ಲ. ಯೋಗಾಸನ ಈ ರಾಜಯೋಗದಲ್ಲಿ ಒಂದು ಪಾರ್ಟ್. ಯಮ ನಿಯಮ ಆಸನ. ಆಸನ ಅಂತ ಒಂದು ಪಾರ್ಟ್. ಬರೀ ಆಸನ ಮಾಡಿಯೇ ಭಗವಂತನ ಪಡೆಯಕ್ಕೆ ಸಾಧ್ಯವಿಲ್ಲ. 8 ಮೆಟ್ಟಿಲನ್ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡಿದ್ರೆ ಮಾತ್ರ ಭಗವಂತ ಸಿಗ್ತಾನ. ಆದ್ರೆ ನಮ್ಮ ಊರಲ್ಲಿ ಬೀದಿ ಬೀದಿಗೆ ಬೋರ್ಡ್ ಹಾಕೊಂಡಿರೋರು ಆಸನ ಮಾತ್ರ ಹೇಳ್ಕೊಡ್ತಾರೆ. ಅವ್ರಿಗೆ ಬೇರೆ ಗೊತ್ತಿಲ್ಲ ಪಾಪ. ಅವ್ರು ಯೋಗಿ ಇಲ್ಲಿವೆ. ಇಷ್ಟೊಂದು ಮಾತು ಅವ್ರಿಗೆ ಆಡಕ್ ಬರೋದಿಲ್ಲ. ಸಾಧನೆ ಮಾಡಿದಿರ್ತಾನೆ, ಒಳಗಿದ್ದಿರ್ತಾನೆ, ಹೊರಗೆ ಬರಕ್ ಸಾಧ್ಯ? ಬೇಳೆ ಹಾಕಿದ್ರೆ ಸಾಂಬಾರ್ ಮಾಡಕ್ ಸಾಧ್ಯವಾ? ತುಂಬಾ ಎಫೆಕ್ಟಿವ್ ಆಗಿರೋದು ಆಸನ ಹೊಡಿಬೇಕು. ತುಂಬಾ ಎಫೆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಶಿರಸಾಸನ. ಶಿರಸಾಸನ. ನಿಮ್ಮ ಶಿರಸಿಗೆ, ಶಿರಸು ಅಂದ್ರೆ ತಲೆ, ತಲೆ ಅಂದ್ರೆ ಮೆದುಳು. ಮೆದುಳಿಗೆ ರಕ್ತ ಹೆಚ್ಚು ಹೋಗ್ಬೇಕು. ಯಾಕೆ? ಮೆದುಳೇ ನಮ್ಮನ್ನ ಕಂಟ್ರೋಲ್ ಮಾಡೋದು. ಮೆದುಳಿಂದನೇ ನಾವು ಅಷ್ಟು ಚಟುವಟಿಕೆ ಮಾಡೋದು. ಮೆದುಳಿಗೆ ಸರಿಯಾದ ಪ್ರಾಣಶಕ್ತಿ ಹೋಗದೆ ಇರೋದಕ್ಕೆ ದೇಹದಲ್ಲಿರುವ ಅಂಗಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಲಕ್ಕ ಹೊಡಿಯುತ್ತೆ. ಯಾಕೆ? ಒಂದು ಜಾಸ್ತಿ ಪ್ರಾಣಶಕ್ತಿ ರಕ್ತ ಹೊಟ್ಟೋಗುತ್ತೆ ಅಥವಾ ಹೋಗೋದೇ ಇಲ್ಲ. ಇಲ್ಲಿ ಮೂಲವೇ ಮೆದುಳು. ಹಾರ್ಟ್ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ರಕ್ತ ಮೆದುಳಿಗೆ ಕರೆಕ್ಟ್ ಆಗಿ ಪಂಪ್ ಆದ್ರೆ ಮಾತ್ರ ನಿಮ್ಮ ಹಾರ್ಟ್ ಸರಿಯಾಗಿ ಕೆಲಸ ಮಾಡುತ್ತೆ, ಇಲ್ಲಾಂದ್ರೆ ಮಾಡಲ್ಲ. ಶಿರಸ ಆಸನ. ಶಿರಸಾಸನ ಮಾಡಬೇಕು ಅಂದ್ರೆ ನೀವು ಫಸ್ಟ್ ಗೋಡೆಗೆ ಒರುಕೊಂಡು ನಿಮ್ಮ ಕಾಲನ್ನ ಮೇಲೆ ಎತ್ತಬೇಕು, ತಲೆ ಕೆಳಗಿರ್ಬೇಕು, ದಿಂಬಿಟ್ಕೋಬೇಕು. ಗೋಡೆ ಮೂಲೆಯಲ್ಲಿ ತಲೆನ ದಿಂಬಲ್ಲಿ ಇಟ್ಕೊಂಡು ಮೈಯನ್ನ ಗೋಡೆ ಜೊತೆ ಸೇರಿಸ್ಬೇಕು. ಫಸ್ಟ್ ಅಭ್ಯಾಸ ಅದು. ಎದ್ದಿದ ತಕ್ಷಣ ಅಂತರದಲ್ಲಿ ತಲೆನ ನೆಲದಲ್ಲಿ ಇಟ್ಬಿಟ್ಟು ಕಾಲಿತ್ತು ಅಂದ್ರೆ ಪಲ್ಟಿ ಹೊಡೆದು ಬಿದೋಗ್ತೀವಿ, ಆಗಲ್ಲ. ಚುಚ್ಚುರೆ ಚುಚ್ಚುರೆ ಅಭ್ಯಾಸ ಮಾಡಿ ಕಾಲನ್ನ ಯಾವಾಗ ನಿಮಗೆ ಇಟ್ಕೊಳಕ್ಕಾಗತ್ತೆ, ಬ್ಯಾಲೆನ್ಸ್ ಬರುತ್ತೆ ಗೊತ್ತಾಗತ್ತೆ. ಆಮೇಲೆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಬಟ್ಟೆ ಗಿಟ್ಟೆ ಹಾಕ್ಬಿಟ್ಟು ತಲೆನ ಕೆಳಗಿಟ್ಕೊಂಡು ಕಾಲನ್ನ ಎತ್ತಿದ್ರೆ ನಿಲ್ಬೋದು. ಎಲ್ಲ ಅಭ್ಯಾಸ ಅಷ್ಟೇನೆ ಮಾಡ್ಬೋದು. ಎಲ್ಲಾ ಆಸನಗಳು ಇಂಪಾರ್ಟೆಂಟೇ.
ಒಂದೊಂದು ಆಸನದಿಂದ ಒಂದೊಂದು ಅಂಗಕ್ಕೆ ರಕ್ತ ಸಂಚಾರ ಪ್ರಾಣಶಕ್ತಿ ಹೋಗುತ್ತೆ. ಆದರೆ ಮೆದುಳೆ 8 ಗೇಣು ದೇಹಕ್ಕೆ ಶಿರಸೇ ಪ್ರಧಾನ. 8 ಗೇಣು ದೇಹಕ್ಕೆ ಶಿರಸೇ ಪ್ರಧಾನ. ಹೆಲ್ಮೆಟ್ ಹಾಕೊಂಡು ಹೋಗುತ್ತಾರೆ, ಕೈಗೆ ಹೆಲ್ಮೆಟ್ ಹಾಕೋತೀರಾ? ಯಾಕಪ್ಪ ತಲೆಗೆ ಹೆಲ್ಮೆಟ್ ಹಾಕೋತೀರಾ? ಕಾಲಿಗೆ ಹಾಕೊಂಡು ಹೋಗಿ ಹೆಲ್ಮೆಟ್ನ? ಇಲ್ಲ ಗುರುಗಳೇ, ಬೂಟ್ ಹಾಕೊಂಡಿದ್ದೀವಿ. ಕೈಗೆ ಹಾಕೊಳ್ಳಿ. ಏನು ಹುಚ್ಚ ಮಾಡ್ಬಿಡ್ತೀರಾ ನಮ್ಮನ್ನು ನೀವು? ತಲೆನೇ ಇಂಪಾರ್ಟೆಂಟ್ ಮನುಷ್ಯನಿಗೆ. ಸೊ ತಲೆಗೆ ಸಂಬಂಧಪಟ್ಟಿದ್ದ ಆಸನಗಳು ನೀವು ಯಾವುದೇ ಮಾಡಿ. ಧ್ಯಾನ ತಲೆಗೆ ಸಂಬಂಧಪಟ್ಟಿದ್ದ ಆಸನ, ಆಸನ ಅಲ್ಲ ಅದು. ಹೇಳ್ತೀನಿ ನಾನು, ತಲೆಗೆ ಸಂಬಂಧಪಟ್ಟಿದ್ದ ವಿಚಾರ ನೀವು ಏನೇ ಮಾಡಕ್ ಹೋದ್ರು ಬೆನಿಫಿಟ್ ಜಾಸ್ತಿ, ಚುರುಕುತನ ಬರುತ್ತೆ. ರಕ್ತ ಸಂಚಾರ ಹೆಚ್ಚಾದಾಗ ಚುರುಕುತನ, ಕಾನ್ಸಂಟ್ರೇಷನ್, ಮೆಮರಿ, ಡಿಸಿಷನ್ ಮೇಕಿಂಗು, ಕ್ಯಾರೆಕ್ಟರ್ ಡೆವಲಪ್ಮೆಂಟು ಎಲ್ಲ ಬರುತ್ತೆ. ಬ್ಲಡ್ ಇದಕ್ಕೆ ಹೋಗ್ಬೇಕು, ಬ್ರೈನ್ ಸೆಲ್ಗಳು ಪ್ರತಿಯೊಂದಕ್ಕೂ ಪರ್ಫೆಕ್ಟ್ ಆಗಿ ಹೊಟ್ಟೆ ತುಂಬ ಕೊಡಬೇಕು. ಕೊಡಲ್ಲ ನಾವು. ನೀವು ಚೆಸ್ಟ್ ಬ್ರೀತಿಂಗ್ ಮಾಡ್ತಿದ್ದೀರಿ, ಎಲ್ಲೋಗುತ್ತೆ? ಅಬ್ಡಾಮಿನಲ್ ಬ್ರೀತಿಂಗ್ ಮಾಡಬೇಕು. ಅಬ್ಡಾಮಿನಲ್ ಬ್ರೀತಿಂಗ್ ಹೇಳ್ಕೊಟ್ಟ ನಾನು.